ಕ್ಯಾಬಿನೆಟ್ನಲ್ಲಿ ಶಿವಶಂಕರಪ್ಪ ವಜಾಗೆ ಅನುಮೋದನೆಯನ್ನ ನೀಡಲಾಗಿದೆ. ಕ್ಯಾಬಿನೆಟ್ನಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇದರ ಬಗ್ಗೆ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕಲ್ಲದೆ ಈ ಜೈಲಿನಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳು ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಹೊಸ ತಂತ್ರಾಂಶ ಅಳವಡಿಕೆಗೆ ಚಿಂತನೆ ನಡೆದಿದೆ ಅಂತ ಹೇಳಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಹೊಸ ತಂತ್ರಜ್ಞಾನ ಅಳವಡಿಕೆಗೆ ಸುಮಾರು 20 ಕೋಟಿ ಮೀಸಲಾಗಿಡಲಾಗುತ್ತೆ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ನಿನ್ನೆ ಕ್ಯಾಬಿನೆಟ್ ಸಭೆ ನಡೆಯಿತು. ಆ ಕ್ಯಾಬಿನೆಟ್ ಸಭೆಯಲ್ಲಿ ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಪ್ರಕರಣದಲ್ಲಿ ಆರೋಪವನ್ನು ಎದುರಿಸ್ತಾ ಇರುವಂತಹ ಆಯೋಗದ ಅಧ್ಯಕ್ಷರಾಗಿರುವಂತಹ ಶಿವಶಂಕರಪ್ಪ ಅವರನ್ನು ಅಮಾನತುಗೊಳಿಸುವಂತೆ ಈಗಾಗಲೇ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ. ಆ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಗೃಹ ಸಚಿವರು. ಅದರ ಜೊತೆಯಲ್ಲಿ ಜೈಲಲ್ಲಿ ಹೊಸ ತಂತ್ರಾಂಶ ಅಳವಡಿಕೆಗೆ ನಡೆದಿರುವಂತಹ ಚಿಂತನೆಗಳು, ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ನಡೆದಿರುವಂತಹ ಮಾತುಕತೆಗಳು, ಅದರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಇಲ್ಲ, ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಅವರಿಗೆ ಮಾನ್ಯ ರಾಜ್ಯಪಾಲರು ಅವರಿಗೆ ವಜಾಗೊಳಿಸಿದ್ರು. ಅದರ ವಿರುದ್ಧವಾಗಿ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಅವರು ಕ್ಯಾಬಿನೆಟ್ ಅನ್ನೋ ಸಲಹೆ, ಅಭಿಪ್ರಾಯ, ಏಡ್ ಅಂಡ್ ಅಡ್ವೈಸ್ ಪಡೆದ್ಬಿಟ್ಟು ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದನ್ನ ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಈ ಎಂಟೈರ್ ಎಪಿಸೋಡ್ ಏನಿದೆ ನಿಮ್ಮ ರಿಕ್ರೂಟ್ಮೆಂಟ್ ಕೆಪಿಎಸ್ಸಿನಲ್ಲಿ ಆಗ್ತಾ ಇರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಜನ ಪಬ್ಲಿಕ್ನಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರೋದಂತೂ ನಿಜ. ಇದರಲ್ಲಿ ಬಿಜೆಪಿಯವರ ಪಾಲೆಷ್ಟು, ಕೆಪಿಎಸ್ಸಿ ಅಧ್ಯಕ್ಷರ ಪಾಲೆಷ್ಟು, ಇವೆಲ್ಲನೂ ಕೂಡ ಜನರು ಕೇಳ್ತಾ ಇದ್ದಾರೆ. ಸೊ ಆ ಭಾವನೆಯನ್ನ ನಾವು ತಿಳ್ಕೊಂಡು ನಾವು ಕೂಡ ಗವರ್ನರ್ ಅವ್ರ ಹಿಂದೆ ಏನು ವಜಾ ಮಾಡಕ್ಕೆ ಶಿಫಾರಸು ಮಾಡಿದ್ದು ಅದನ್ನೇ ಕೂಡ ನಾವು ಕೂಡ ಅನುಮೋದನೆ ನೀಡಿದ್ದೇವೆ, ಅಡ್ವೈಸ್ ನೀಡಿದ್ದೇವೆ, ಮತ್ತೆ ಎನ್ಕ್ವೈರಿ ಕೂಡ ಆಗಬೇಕು ಅಂತ ನಿನ್ನೆ ಚರ್ಚೆ ಮಾಡ್ಕೊಂಡು ನೋಡಿ. ಆಪರೇಷನ್ ಶುದ್ಧಿ ಅಂದ್ಬಿಟ್ಟು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಿಸನ್ ರಿಫಾರ್ಮ್ಸ್ ಜೊತೆ ಮತ್ತೆ ಪ್ರಿಸ್ನರ್ ರಿಫಾರ್ಮ್ ಜೊತೆ, ಅಂದ್ರೆ ಕಾರಾಗೃಹ ಮತ್ತೆ ಕೈದಿಗಳ ಸುಧಾರಣೆಗಳು ಕೂಡ ನಾವು ಮಾಡಬೇಕಾಗ್ತದೆ. ಸೊ ಇದಕ್ಕೆ ಒಂದು ಸಮರ್ಪಕವಾದಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೇವೆ. ಅದರ ಮೊದಲನೇ ಹೆಜ್ಜೆ ನಿನ್ನೆ 20 ಕೋಟಿಗೆ ನಾವು ಇನ್ನು ತಂತ್ರಾಂಶವನ್ನು ಬಳಕೆ ಮಾಡಬೇಕಂತ ಹೋದ ಬಾರಿ ಕೂಡ ನಾವು ಪರಪ ಅಗ್ರಹಾರ ರೇಡ್ ಮಾಡಿದಾಗ ನೀವೆಲ್ಲ ಕೇಳಿದ್ರಿ ಯಾಕಾಯ್ತು ಏನಾಯ್ತು ಅಂತ. ಸೊ ಅವಾಗ ನಾನು ನಿಮ್ಗೆ ಹೇಳಿದ್ದೆ, ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಅನ್ನು ನಾವು ಮಾಡಿಸ್ತಾ ಇದ್ದೀವಿ ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು ಎಐ ಕ್ಯಾಮ್ರಾ ಬಳಕೆ, ಸೆನ್ಸಾರ್ ಮೂವ್ಮೆಂಟ್ಸು ಅವೆಲ್ಲನೂ ಕೂಡ ಯಾವ್ಯಾವ ಡಿವೈಸ್ಗಳು ಇರಬಹುದು ಅದನ್ನ ಪತ್ತೆ ಹಚ್ಚಲಿಕ್ಕೆ, ಡಿಟೆಕ್ಟ್ ಮಾಡಲಿಕ್ಕೆ, ಮತ್ತೆ ಅದರ ಇಂಟೆಲಿಜೆನ್ಸ್ ಅನ್ನ ನಮ್ಮ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನ ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ. ಸೊ ಇದು ಸಕ್ಸಸ್ ಆದ್ರೆ ವಿ ವಿಲ್ ಎನ್ಶೂರ್ ಇಟ್ ಇಸ್ ಅಕ್ರಾಸ್ ಆಲ್ ದ ಪ್ರಿಸನ್ಸ್. ಸ್ಪೀಕರಿಗೆ ಕೊಡಬಹುದು, ಜನರಿಗೆ ತಿಳಿಸಬಹುದು, ತನಿಖಾ ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ತಿಳಿಸಬಹುದು, ನಮ್ಗೆ ಬುದ್ಧಿವಾದ ಹೇಳಬಹುದು. ಯಾಕೆ ಮಾಡ್ತಾ ಇಲ್ಲ ಅವರು? ಇಂಥ ಸುವರ್ಣ ಅವಕಾಶ ನಾಗೇಂದ್ರ ಅವರಿಗೆ ಎಕ್ಸ್ಪೋಸ್ ಮಾಡಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ಎಕ್ಸ್ಪೋಸ್ ಮಾಡಕ್ಕೆ ಯಾಕೆ ಮಾಡ್ತಾ ಇಲ್ಲ ಅವರು? ಯಾಕಂದ್ರೆ ಅವ್ರ ಹತ್ರ ಏನೂ ಇಲ್ಲ. 6 ದಿನದಿಂದ ಬರೇ ಕಪ್ಪು ಬಾವುಟ, ಕಪ್ಪು ಬಟ್ಟೆ, ಒದರಾಡೋದು, ಚೀರಾಡೋದು ಅಷ್ಟೇ ನಡೆದಿದೆ ಹೊರತು ಒಂದು ಪೇಪರ್ ಸದನಕ್ಕೆ ಕೊಟ್ಟಿದ್ದಾರಾ? ನಿಮಗೆ ಕೊಟ್ಟಿದ್ದಾರಾ? ಅಥವಾ ಯಾವ್ದಾದ್ರೂ ತನಿಖಾ ಸಂಸ್ಥೆ ಕೊಟ್ಟಿದ್ದಾರಾ? ನಥಿಂಗ್. ಅವರವರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಇರೋದು ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶ ಕಾಣಿಸ್ತಾ ಇಲ್ಲ ನಮಗೆ. ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಉಳಿಯೋ ಹೋರಾಟ ಇದು. ಅಶೋಕ್ ಅಣ್ಣ ಅವರು ವಿರೋಧ ಪಕ್ಷದ ಹೋರಾಟ ಅವ್ರದ್ದು. ಇವೆರಡರು ಬಿಟ್ರೆ ಬೇರೆ ಮೂರನೇದು ಯಾವುದು ಇಲ್ವೇ. ನೋಡಿ, ಒಬ್ರು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇದ್ದವರು ಹಿಂಗೆ ಸಾರ್ವಜನಿಕರಿಗೆ ಪ್ರಚೋದನೆ ಕೊಟ್ಟು ಮಾತನಾಡಿದ್ರೆ ಏನ್ ಹೇಳಕ್ಕಾಗ್ತದೆ? ಅವರು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಇದ್ದಾರೆ. ಆಯ್ತು, ಅದು ಏನೇನು ಕಾರಣಗಳಿರ್ಬೋದು. ಕೋರ್ಟ್ ಇದೆ, ನಿಮ್ದೇ ಸರ್ಕಾರ ಇದೆ ಮೇಲ್ಗಡೆ, ಏನಿದೆ ಅದು ಕಾನೂನಾತ್ಮಕವಾಗಿ ಮಾಡಿ ಜನರಿಗೆ ಹೀಗೆ ಏನು ಕಾನೂನು ಬಾಹಿರವಾಗಿ ಪ್ರಚೋದನೆ ನೀಡಿದ್ರೆ ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಟೋಲ್ ಕಟ್ಟಬೇಕಾ ಬಿಡಬೇಕಾ, ಕೋರ್ಟ್ ಆರ್ಡರ್ ಇದೆ ಅಂತ ಕೆಲವು ಜನ
ಹೋಗಿ ಅಲ್ಲಿ ನಿಂತ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕೆಲವು ಜನ ಸ್ಟೇಜ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಎವರ್ ಇಟ್ ಈಸ್, ಆಸ್ ಅ ಮಿನಿಸ್ಟರ್ ದೇ ಶುಡ್ ನಾಟ್ ಸ್ಪೀಕ್ ಲೈಕ್ ದಿಸ್ ಅಷ್ಟೇ. ನೋಡಿ, ಒಬ್ರು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇದ್ದವರು ಹಿಂಗೆ ಸಾರ್ವಜನಿಕರಿಗೆ ಪ್ರಚೋದನೆ ಕೊಟ್ಟು ಮಾತನಾಡಿದ್ರೆ ಏನ್ ಹೇಳಕ್ಕಾಗ್ತದೆ? ಅವರು ಒಂದು